ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ಬುಕ್ ಕೀ ಆನ್ಸರ್ಸ್ ವರ್ಕ್ಶೀಟ್ ನಂಬರ್ 9. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ವರ್ಕ್ಶೀಟ್ ನಂಬರ್ 9ಗೆ ಬಂದಾಗ ಟಾಪಿಕ್ ವರ್ಬ್ಸನ್ನು ನೀಡಲಾಗಿದೆ. ಇಲ್ಲಿ ಫಸ್ಟ್ ಆಕ್ಟಿವಿಟಿ 1 ಅನ್ನು ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ರೈಟ್ ದಿ ಕಂಪ್ಲೀಟ್ ಸೆಂಟೆನ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಬಿಲೋ ಅಂತ ಕೊಟ್ಟಿದೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಐ ಇದೆ, ಐ ಆಮ್ ಡ್ರೈವಿಂಗ್ ನಾವ್, ಅದನ್ನು ಕೆಳಗಡೆ ಲೈನಲ್ಲಿ ಫುಲ್ ಸೆಂಟೆನ್ಸ್ ಬರೀಬೇಕು. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಶಿ ಈಸ್ ಇಂಟೆಲಿಜೆಂಟ್ ಗರ್ಲ್, ಹಿ ವಾಸ್ ಲೇಜಿ ಬಾಯ್, ದೇ ವರ್ ಗೋಯಿಂಗ್ ಟು ಸ್ಕೂಲ್ ಎಸ್ಟರ್ಡೇ. ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಸೆಂಟೆನ್ಸ್ ಮಾಡಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲೈನ್ಸ್ನಲ್ಲಿ ಬರೀಬೇಕಾಗತ್ತೆ. ನಂತರ ಬಂದಾಗ ವರ್ಬ್ ಅಂದರೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ ನೀಡಲಾಗಿದೆ. ವರ್ಬ್ ಈಸ್ ಎ ವರ್ಡ್ ದಟ್ ಟೆಲ್ಸ್ ಆನ್ ಆಕ್ಷನ್. ಇಟ್ ಟೆಲ್ಸ್ ಅಸ್ ವಾಟ್ ಎ ಪರ್ಸನ್ ಆರ್ ಎ ಥಿಂಗ್ಸ್ ಈಸ್, ವಾಟ್ ಎ ಪರ್ಸನ್ ಆರ್ ಥಿಂಗ್ ಹ್ಯಾಸ್, ವಾಟ್ ಎ ಪರ್ಸನ್ ಆರ್ ಥಿಂಗ್ ಡಸ್. ಇಲ್ಲಿ ಐ ಆಮ್ ಎ ಬಾಯ್ ಅಲ್ಲಿ ಮೈನ್ ವರ್ಬ್ ಆಮ್, ಯು ಹ್ಯಾವ್ ಆನ್ ಅಂಬ್ರೆಲಾ ಮೈನ್ ವರ್ಬ್ ಹ್ಯಾವ್, ದೇ ಡೂ ದೇರ್ ಹೋಮ್ವರ್ಕ್ ಡೂ ಅಂತಕ್ಕಂಥದ್ದು ಮೇನ್ ವರ್ಬ್. ನಂತರ ಹೆಲ್ಪಿಂಗ್ ವರ್ಬ್ಸ್ನ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ನೀಡಿದೆ. ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಇಲ್ಲಿ ಆಮ್ ಹೆಲ್ಪಿಂಗ್ ವರ್ಬ್, ಗೋಯಿಂಗ್ ಮೇನ್ ವರ್ಬ್. ಯು ಹ್ಯಾವ್ ಡನ್ ದ ಟಾಸ್ಕ್, ಹ್ಯಾವ್ ಹೆಲ್ಪಿಂಗ್ ವರ್ಬ್, ಡನ್ ಮೇನ್ ವರ್ಬ್. ಇನ್ನು ಆಕ್ಟಿವಿಟಿ 2ಗೆ ಬಂದಾಗ ಸರ್ಕಲ್ ದ ವರ್ಬ್ಸ್ ಅಂಡ್ ರೈಟ್ ದೆಮ್ ಇನ್ ದ ಪ್ಲೇಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ವರ್ಬ್ಸ್ ನೌನ್ಸ್ ಮಿಕ್ಸ್ ಆಗಿದೆ, ಹಾಗಳಲ್ಲಿ ವರ್ಬ್ಸ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕೆಳಗೆ ಬರೀಬೇಕು. ಇಲ್ಲಿ ವಾಚ್, ರೀಡ್, ಪ್ಲೇ, ಸಿಂಗ್, ಡ್ಯಾನ್ಸ್, ಈಟ್, ಸ್ವಿಮ್, ಡ್ರಿಂಕ್, ರೈಟ್, ಓಪನ್ ಇವೆಲ್ಲವೂ ವರ್ಬ್ಸ್ ಆದರೆ ಬುಕ್, ಪೆನ್, ಪೇಪರ್, ಡಾಂಕಿ, ಮೊಬೈಲ್ ಇವೆಲ್ಲ ನೌನ್ಸ್ ಆಗಿರುತ್ತೆ. ನಂತರ ಆಕ್ಟಿವಿಟಿ ಬಿಗೆ ಬಂದಾಗ ಕಂಪ್ಲೀಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸ್ ಲಿಸ್ಟೆಡ್ ಅಬೋವ್. ಮೇಲೆ ಲಿಸ್ಟ್ ಮಾಡಿರ್ತಕ್ಕಂತಹ ಈ ಒಂದು ವರ್ಬ್ಸ್ ಕ್ರಿಯಾಪದಗಳನ್ನು ಬಳಸಿ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ, ರಂಜಿತಾ ಸಿಂಗ್ಸ್ ಸಾಂಗ್ಸ್ ಮೆಲೋಡಿಯಸ್ಲಿ, ವಿ ಡ್ಯಾನ್ಸ್ ಇನ್ ದ ಸ್ಕೂಲ್ ಆನ್ ಆನ್ಯಲ್ ಡೇ, ಬಾಯ್ಸ್ ಪ್ಲೇ ಕ್ರಿಕೆಟ್, ಯು ರೀಡ್ ದ ಸ್ಟೋರಿ, ಹಿ ರೀಡ್ಸ್ ದ ಲೆಸನ್ ಲೌಡ್ಲಿ, ವರ್ಷಾ ಈಟ್ಸ್ ಮಸಾಲಾ ದೋಸಾ ಸ್ಲೋಲಿ, ದೇ ವಾಚ್ ದ ಮೂವಿ ಆನ್ ಸಂಡೇ. ನಂತರ ಆಕ್ಟಿವಿಟಿ 3ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಹೆಲ್ಪಿಂಗ್ ಆರ್ ಲಿಂಕಿಂಗ್ ವರ್ಬ್ಸ್ ಚೂಸಿಂಗ್ ಫ್ರಮ್ ದ ಬ್ರಾಕೆಟ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಈಸ್, ವಾಸ್, ಆರ್, ವರ್, ಆಮ್ ಈ 5 ಹೆಲ್ಪಿಂಗ್ ವರ್ಬ್ಸ್ ಅನ್ನು ಕೊಟ್ಟಿದೆ. ಇಲ್ಲಿ ಮೊದಲಿಗೆ ಈಸ್ ಅನ್ನು ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಬಳಸ್ತೇವೆ. ವಾಸ್ ಅನ್ನ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಅಲ್ಲಿ ಸಿಂಗ್ಯುಲರ್ಗೆ ಬಳಸ್ತೇವೆ. ಆರ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪ್ಲೂರಲ್ಗೆ ಬಳಸ್ತೇವೆ. ವರ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ನಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೇವೆ. ಆಮ್ ಅನ್ನ ನಾವು ಐಗೆ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಬಳಸ್ತೇವೆ. ಇನ್ನು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಂದಾಗ ವಿ ಆರ್ ಗೋಯಿಂಗ್ ಟು ದ ಮೂವಿ ಟು ನೈಟ್. ಇಲ್ಲಿ ವಿ ಬಹುವಚನ ಇದೆ, ಸೊ ಆರ್ ಅನ್ನ ಬಳಸಬೇಕು. ಹಿ ಈಸ್ ಎ ಗುಡ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್, ಹಿ ಸಿಂಗ್ಯುಲರ್ ಏಕವಚನ, ಸೊ ಈಸ್ ಅನ್ನು ಬಳಸಿದ್ದೇವೆ. ಯು ಆರ್ ವಾಚಿಂಗ್ ಮೊಬೈಲ್ ಟು ಮಚ್. ಯು ಅಂತಕ್ಕಂಥದ್ದು ನೀನು, ನೀವು ಎರಡು ಆಗುತ್ತೆ, ಬಟ್ ಇಲ್ಲಿ ಯು ಅಂತ ಬಂದಾಗ ಆರ್ ಬಹುವಚನ ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಆರ್ ಅನ್ನು ಬಳಸ್ತೇವೆ. ಐ ವಾಸ್ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ ವೆನ್ ಯು ನಾಕ್ಡ್ ಆನ್ ದ ಡೋರ್. ನಂತರ ವಿ ವರ್ ಪ್ಲೇಯಿಂಗ್ ಚೆಸ್ ಎಸ್ಟರ್ಡೇ ಈವ್ನಿಂಗ್. ಇಲ್ಲಿ ವಿ ಬಹುವಚನ, ವರ್ ಯಾಕೆ ಬಂತು ಅಂದಾಗ ಎಸ್ಟರ್ಡೇ ಇದು ಪಾಸ್ಟ್ ಟೆನ್ಸ್ ಭೂತಕಾಲ ಆಗುತ್ತೆ. ಶಿ ಈಸ್ ದ ಒನ್ ಹೂ ಆರ್ಗನೈಸ್ಡ್ ಎ ಬರ್ತ್ಡೇ ಪಾರ್ಟಿ. ಐ ಆಮ್ ನಾಟ್ ಎ ಡಾಕ್ಟರ್. ನೋಡಿ ಇಲ್ಲಿ ಈಸ್, ಆರ್, ವಾಸ್, ವರ್, ಆಮ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಎಷ್ಟು ನಂಬರ್ಸ್ ಅಲ್ಲಿದೆ ಅದನ್ನು ತಿಳಿಸ್ಕೊಡುತ್ತೆ. ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಐಡೆಂಟಿಫೈ ದ ವರ್ಬ್ಸ್, ಲಿಸ್ಟ್ ದೆಮ್ ಬಿಲೋ ಅಂತ ಕೊಟ್ಟಿದೆ. ಐ ಹ್ಯಾವ್ ಎ ಕಾರ್, ಹ್ಯಾವ್ ಹೆಲ್ಪಿಂಗ್ ವರ್ಬ್ ಅಥವಾ ಇಲ್ಲಿ ಮೇನ್ ವರ್ಬ್. ಯು ಹ್ಯಾವ್ ಎ ಬೈಸಿಕಲ್, ಹ್ಯಾವ್ ಅಂತಕ್ಕಂಥದ್ದು ಇಲ್ಲಿ ಮೇನ್ ವರ್ಬ್. ವಿ ಹ್ಯಾವ್ ಎ ಸ್ಪೆಷಲ್ ಕ್ಲಾಸ್ ಟುಡೇ, ಹ್ಯಾವ್ ಅನ್ನೋದು ಮೇನ್ ವರ್ಬ್. He has
rupees 100 has main verb. She has a new dress as main verb. It has 2 wings has main verb ಆಗುತ್ತೆ. I had a dog last year. had ಅನ್ನೋದು ಇಲ್ಲಿ main verb ಆಗುತ್ತೆ. ಇಲ್ಲಿ ಅವುಗಳನ್ನು ಲಿಸ್ಟ್ ಮಾಡಿ ಕೆಳಗೆ ಬರೀಬೇಕು. ಇನ್ನು ಆಕ್ಟಿವಿಟಿ ಬಿ ಗೆ ಬಂದಾಗ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ವರ್ಬ್ಸ್ ಯು ಹ್ಯಾವ್ ಲಿಸ್ಟೆಡ್ ಅಬೌವ್. I have a new cricket bat. She has a new cricket bat. We have a new house. He has a motorbike. They had special class yesterday. Do you have a bicycle? Priya has a book. ನಂತರ ಆಕ್ಟಿವಿಟಿ 5 ಗೆ ಬಂದಾಗ fill in the blanks with correct form of verb choosing from the brackets. ಇಲ್ಲಿ ನಮಿತಾ ವಾಕ್ಸ್ 4 ಕಿಲೋಮೀಟರ್ ಎವ್ರಿ ಡೇ. ವಾಕ್ಸ್ ಇಲ್ಲಿ ಕರೆಕ್ಟ್ ಆಗಿದೆ. ದ ಡಾಗ್ಸ್ ಬಾರ್ಕ್ ಆಲ್ ನೈಟ್. ಇಲ್ಲಿ ನೋಡಿ ನಮಿತಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಸಿಂಪಲ್ ಪ್ರೆಸೆಂಟ್ನಲ್ಲಿ ವರ್ಬ್ಗೆ ನಾವು ಪ್ಲೂರಲ್ ಮಾಡಬೇಕು, ಅಂದರೆ ಎಸ್ ಅನ್ನು ಬಳಸಬೇಕು. ಸಬ್ಜೆಕ್ಟ್ ಪ್ಲೂರಲ್ ಬಂದಾಗ ನೋಡಿ ಇಲ್ಲಿ ಡಾಗ್ಸ್ ಅಂತ ಬಂತು, ಅದರ ಮುಂದೆ ಸಿಂಪಲ್ ಪ್ರೆಸೆಂಟ್ನಲ್ಲಿ ಬರೀತಕ್ಕಂಥ ವರ್ಬ್ ಅನ್ನು ನಾವು ಸಿಂಗ್ಯುಲರ್ ಬರೀ ಬಾರ್ಕ್ ಬರೆದಿದ್ದೇವೆ. ಮೇಲೆ ಸೆಂಟೆನ್ಸ್ ನೋಡಿ ನಮಿತಾ ವಾಕ್ಸ್. ವಾಕ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಯ್ತು, ಅಂದರೆ ವರ್ಬ್ಗೆ ನಾವು ಎಸ್ ಅನ್ನು ಸೇರಿಸ್ತೇವೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ. ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ನಾವು ಅದನ್ನು ಸಿಂಗ್ಯುಲರ್ ವರ್ಬ್ ಬರೀ ಬಾರ್ಕ್ ಅನ್ನು ಬರೀತೇವೆ. ಇದು ಓನ್ಲಿ ಸಿಂಪಲ್ ಪ್ರೆಸೆಂಟ್ಗೆ ಅನ್ವಯಿಸುತ್ತೆ, ಪಾಸ್ಟ್ ಟೆನ್ಸ್ಗೆ ಬರಲ್ಲ. ನೋಡಿ ಥರ್ಡ್ ಸೆಂಟೆನ್ಸು ಪಾಸ್ಟ್ ಟೆನ್ಸ್ ಕೊಟ್ಟಿದೆ. ಗೌತಮಿ ಓನ್ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್ ಲಾಸ್ಟ್ ವೀಕ್. ನೋಡಿ ಲಾಸ್ಟ್ ವೀಕ್ ಅನ್ನೋದು ಪಾಸ್ಟ್ ಟೆನ್ಸ್, ಗೌತಮಿ ಮುಂದೆ ಓನ್ ಅನ್ನು ಬಳಸಿದ್ದೇವೆ. ನಂತರ ಹ್ಯಾವ್ ಯು ಸೀನ್ ದ ಬೇಬಿ. 5. I have a golden chain. I wrote a letter to my friend. She has a smart watch. Chandana was writing a story. I am in 9th standard last year. You are meeting my classmate. ನೋಡಿ ಇದು ವರ್ಕ್ಶೀಟ್ ನಂಬರ್ 9ಗೆ ಸಂಬಂಧಿಸಿರ್ತಕ್ಕಂಥ ವರ್ಬ್ಸ್ನ ಎಲ್ಲ ಕೀ ಆನ್ಸರ್ಸ್ ಆಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಇರಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ವರ್ಕ್ಶೀಟ್ ನಂಬರ್ 10ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಕೀ ಉತ್ತರಗಳನ್ನು ಆನ್ಸರ್ಸನ್ನು ನಿಮಗೆ ನೀಡಲಿದ್ದೇನೆ. ತಪ್ಪದೇ ಲರ್ನ್ ಈಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.